ಮಾಧ್ಯಮದ ಗೆಳೆಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೇಂದ್ರ ಸಮಿತಿಯ ಪರವಾಗಿ ಈ ಮಾಧ್ಯಮ ಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡ್ತಾ 26 ವರ್ಷಗಳ ನಿರಂತರವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು, ಎಲ್ಲ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹುಶಃ ನಾನು ಡಿಸೆಂಬರ್ 27ರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಲ್ಲೇ ಈ ಹೋಟ್ಲಲ್ಲೇ ಕರೆದಿದ್ದೆ. ಆಗ ನಿಮಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ 27ರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಹೋದವು. ಅದರ ಪರಿಣಾಮವಾಗಿ ನಾನು 16 ದಿವಸ ಜೈಲುವಾಸವನ್ನು ಅನುಭವಿಸಿದೆ. 16 ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕ್ತು. ಆದರೂ ಸಹ ಅವತ್ತಿಂದ ಇವತ್ತವರೆಗೂ ಸಹ ಯಾವುದಕ್ಕೂ ಕುಗ್ಗದೆ ಜಗ್ಗದೆ ಕರ್ನಾಟಕ, ಕನ್ನಡಿಗ, ಕನ್ನಡ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಲಿಲ್ಲ, ರಾಜಿ ಮಾಡಿಕೊಳ್ಳೋದೂ ಇಲ್ಲ. ಇವತ್ತು ಕರ್ನಾಟಕದ ಪ್ರಮುಖವಾದಂಥ 3 ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥದ್ದು. ಈ 3 ವಿಚಾರಗಳು ಒಂದು ಕಡೆ ಕರ್ನಾಟಕ, ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ, ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು. ಈ 3 ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರಮಾಡಿಕೊಂಡಿದ್ದು. ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ, ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ, ಎಲ್ಲ ಡಬ್ಬಿಗಳ ಮೇಲೆ, ಕರ್ನಾಟಕಕ್ಕೆ ಬರುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಪ್ರಾಡಕ್ಟ್ಗಳು ಬರ್ತವೆ. ಇಲ್ಲ ಇಲ್ಲೇ ಉತ್ಪಾದನೆ ಆಗ್ತವೆ, ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ. ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ, ಹಿಂದಿ ಇರುತ್ತೆ, ಆದರೆ ಕನ್ನಡ ಇರಲ್ಲ. ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಪ್ರಜಾವಾಣಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಇವತ್ತೊಂದು ದೊಡ್ಡ ಸುದ್ದಿ ಆಗಿದೆ. ಮೆಡಿಕಲ್ ಮಾಫಿಯಾ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಅವು ಯಾವುದ್ರ ಮೇಲೂ ಸಹ ಕನ್ನಡ ಇಲ್ಲದೆ, ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ
ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ. ಯಾಕೆಂದ್ರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದರೆ ನಮ್ಮ ಹಳ್ಳಿಯ ಜನರ, ಮುಗ್ಧ ಜನರ ಆ ಔಷಧಿಯನ್ನು ನಾವು ಯಾಕೆ ಬಳಸಬೇಕು, ಅದರ ಪರಿಣಾಮ ಏನು, ಅದಕ್ಕೆ ಏನು ಬಳಕೆ ಆಗುತ್ತೆ ಅನ್ನೋ ಅರಿವು ಗೊತ್ತಾಗದೆ ಹೋದರೆ ಆ ಪ್ರಾಡಕ್ಟನ್ನು ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ. ಇವತ್ತು ನಿಮಗೆ ಉದಾಹರಣೆಯಾಗಿ ಒಂದು ಹೇಳಬೇಕು. ನಾವು ದಿನನಿತ್ಯ ಬಳಸುವಂಥ ಗ್ಯಾಸ್ ಸಿಲಿಂಡರ್ ನೋಡಿ, ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ? ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಬಳಸುವಂಥ ಗ್ಯಾಸ್ ಸಿಲಿಂಡರ್. ಅದರಲ್ಲಿ ಹಿಂದಿ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ. ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಹೇಗೆ ಬಳಸಬೇಕು ಅನ್ನೋದನ್ನ ಗೊತ್ತಾಗಬೇಕು ಅನ್ನೋದಾದರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದರೆ, ಕನ್ನಡದಲ್ಲಿ ಇದ್ದಿದ್ದೇ ಆದರೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗತ್ತೆ. ಇಲ್ಲದೆ ಹೋದರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ, ಸರಿಯಾಗಿ ಬಳಸದೆ ಹೋದರೆ ಅನ್ನುವ ಅರಿವನ್ನು ಮೂಡಿಸದೆ ಹೋದರೆ ನಾಳೆ ದಿವಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರ್ತವೆ. ಇದು ಒಂದು ಉದಾಹರಣೆ ಹಾಗೆ ಹೇಳಿದೆ. ಇವತ್ತಿಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದ್ದೀರಿ. ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರೂ ಕನ್ನಡವನ್ನು ಬಳಸಲ್ಲ. ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳು ಇಲ್ಲಿಟ್ಟಿದ್ದಾರೆ. ಈ ಥರ ಸಾವಿರಾರು ಉತ್ಪಾದನೆ ಆಗಿ ಬರುವಂಥ ಅದರ ಮೇಲೆ ಯಾವುದೂ ಕಾರಣಕ್ಕೂ ಕನ್ನಡವನ್ನು ಬಳಸೋದಿಲ್ಲ. ನಮಗೆ ಗೊತ್ತಾಗಬೇಕು. ಈಗ ಪೆಪ್ಸಿ ಇರ್ಬೋದು, ಕೊಕೋ ಕೋಲಾ ಇರ್ಬೋದು, ಬೇರೆ ಬೇರೆ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು, ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು, ಯಾಕೆ ಬಳಸಬೇಕು, ಅದಕ್ಕೆ ಹಾಕಿರುವಂಥ ಏನು ಬಳಸಿದ್ದಾರೆ, ಯಾವ ಕೆಮಿಕಲ್ನ ಅದರಲ್ಲಿ ಬಳಸಿದ್ದಾರೆ, ಇಂಥದ್ದೆಲ್ಲವೂ ಗೊತ್ತಾಗಬೇಕಾಗತ್ತೆ. ಇಲ್ಲದೆ ಹೋದರೆ ಯಾವುದೋ ಇವತ್ತು ಆದಂಥ ಮೆಡಿಕಲಲ್ಲಿ ಏನು ಮೆಡಿಷನ್, ನಕಲಿ ಮೆಡಿಷನ್, 40ಕ್ಕೂ ಹೆಚ್ಚು ನಕಲಿ ಮೆಡಿಷನ್ನು ಎಲ್ಲ ಕರ್ನಾಟಕದ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಅದರ ಪರಿಣಾಮವಾಗಿ ರೋಗಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಸುದ್ದಿಯಾಗಿದೆ. ನಾಳೆ ಇದರ ಪರಿಣಾಮಗಳು ಅಷ್ಟೇ. ಅದರಲ್ಲಿ ಕನ್ನಡ ಬಳಕೆ ಆಗದೆ ಹೋದರೆ, ಕನ್ನಡದ ಅರಿವು ಮೂಡಿಸದೆ ಹೋದರೆ ಅದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ನಮಗೆ ಪೆಪ್ಸಿ, ಕೊಕೋ ಕೋಲಾ ಅಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನೆನಪಿಗೆ ಬರ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೇಳ್ತಾ ಇದ್ರು, ಪೆಪ್ಸಿ ಕೊಕೋ ಕೋಲಕ್ಕೆ ಕೊಡಿ, ಎಳ್ಳೀರಿಗೆ ಕೈ ಕೊಡಿ ಅಂತ ಹೇಳಿ. ಆದರೆ ಇವತ್ತು ಭಾರಿ ದೊಡ್ಡ ಪರಿಣಾಮ ಆ ಪೆಪ್ಸಿ ಕೊಕೋ ಕೋಲಾ ಇಡೀ ದೇಶ, ಇಡೀ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ, ಈ ಥರದ ಪ್ರಾಡಕ್ಟ್ಗಳು, ಸಾವಿರಾರು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಒಂದು ಏಜೆನ್ಸಿಗಳು ಮಾಡ್ತವೆ. ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಬಂದಂಥ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಇದರ ಪರಿಣಾಮ ನಮಗಾಗಲಿ ಬೇರೆಯವ್ರಿಗಾಗಲಿ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ನಮಗೆ ಅನ್ನಿಸ್ತಿರೋದು ಏನು ಅಂದರೆ, ಇಂಥವೆಲ್ಲ ಏಜೆನ್ಸಿಗಳನ್ನು, ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದೇ ಆದರೆ, ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡೋದೇ ಆದರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ, ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂಥ ವಿಚಾರ.
ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಇತರ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನು ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ. ಯಾಕೆಂದರೆ ಒಂದು ಕಡೆ ಕನ್ನಡ ಭಾಷೆಯ ಬಳಕೆ ಆಗೋದ್ರಿಂದ ಕನ್ನಡ ಉಳಿಯುತ್ತೆ. ಈ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದರೆ, ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗನನ್ನು ತಗೊಳ್ಳೋದಾದರೆ ಆಗ ಒಬ್ಬ ಕನ್ನಡಿಗ ಉದ್ಯಮಿ ಆಗ್ತಾನೆ, ವ್ಯಾಪಾರಿ ಆಗ್ತಾನೆ. ಯಾಕೆಂದರೆ ನಮ್ಮವರಿಗೆ ವ್ಯಾಪಾರದ ಧರ್ಮ ಆ ವಿಚಾರದಲ್ಲಿ ಭಾರಿ ದೊಡ್ಡ. ಇವತ್ತು ನೀವು ನಂದಿನಿ ತುಪ್ಪ ಉದಾಹರಣೆಗೆ ಹೇಳಬೇಕಂದ್ರೆ, ನಂದಿನಿ ತುಪ್ಪ ಯಾವನು ಒಬ್ಬ ರಾಜಸ್ಥಾನದ ಒಬ್ಬ ಜೈನು, ಮಹೇಂದ್ರ ಜೈನ್ ಅಂತಲ್ಲ ಏನೋದು, ಅವನು ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಬಂದರೆ, ರೈಲ್ವೆ ಸ್ಟೇಷನ್ನಿಂದ ರಾಜಸ್ಥಾನಕ್ಕೆ ಹೋಗುವಂಥ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ರಾಜಸ್ಥಾನಕ್ಕೆ ಹೊರಟೋಗುತ್ತೆ. ಅವ ಏಜೆಂಟ್ ಇರೋದ್ರಿಂದ ಅವನು ಎಲ್ಲವನ್ನ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು. ಈ ಥರದ್ದು ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳನ್ನು, ನಂದಿನಿನೂ ಸೇರಿಸ್ಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು, ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ದರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನು ಕಟ್ಕೊಟ್ಟಂಗೆ ಆಗುತ್ತೆ. ಅವರೊಂದಷ್ಟು ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಮೊನ್ನೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು. ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ, ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಟ್ಟದಲ್ಲಿ, ರಾಜಧಾನಿ ಬೆಂಗಳೂರಲ್ಲ, ಜಿಲ್ಲಾ ಕೇಂದ್ರ ಅಲ್ಲ, ತಾಲೂಕು ಕೇಂದ್ರ ಅಲ್ಲ, ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ, ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರ್ವಾಡಿ ಮಾತಾಡ್ತಾನೆ, ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ, ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ, ಎಲ್ಲ ಅಂಗಡಿಗಳು, ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು, ಇಲ್ಲ ಯಾರೋ ಗುಜರಾತಿಗಳು, ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ. ಹಾಗಾಗಿ ಅವರು ರಚ್ಚಿಗೆದ್ದು ಬಾಗಲಕೋಟೆ ಜನ ಇಡೀ 100% ಜಿಲ್ಲೆ ಬಂದ್ ಕರೆ ಕೊಟ್ಟರು, ಬಂದ್ ಆಯಿತು. ಹಾಗಾಗಿ ಮೊನ್ನೆ ಶ್ರಾವಣಬೆಳಗೊಳ, ಹಾಸನ ಜಿಲ್ಲೆಯ ಶ್ರಾವಣಬೆಳಗೊಳದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ರು. ಇಲ್ಲೇ ನಮ್ಮ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು, ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ, ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ. ಆ ಕಡೆ ಹೋದರೆ ಕಬ್ಬನ್ಪೇಟೆ, ಇಡೀ ಕಬ್ಬನ್ಪೇಟೆ ನಿಮಗೆ ಎಷ್ಟರ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಆ ಭಾಗಕ್ಕೆ ಹೋದರೆ ಎಲ್ಲ ನೋಡಿದ್ರು ನೇಕಾರರು ಮಗ್ಗದ ಶಬ್ದ ಕೇಳುತ್ತಿತ್ತು. ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ, ಎಲ್ಲ ಬೇರೆಯವರ ಪಾಲಾಯಿತು. ಹೀಗಾಗಿ ಈ ಥರದ ವ್ಯಾಪಾರವನ್ನು ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ, ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು, ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬೆಳೆಸ್ಕೋತಾರೆ, ಅವರು ವ್ಯಾಪಾರಿಗಳು ಆಗ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ. ಮೂರನೇದು, ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ದೀವಿ ನಾವು, ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲ ಬ್ಯಾಂಕ್ಗಳಲ್ಲಿ ಒಂದು ಕಾಲಕ್ಕೆ 90%
80ರಷ್ಟು ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ, ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು, ರಾಷ್ಟ್ರೀಕೃತವಾದಂಥ ಬ್ಯಾಂಕ್ಗಳಿರ್ಬೋದು, ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು, ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು, ಇತ್ತೀಚಿನ ಚಿನ್ನದ ವ್ಯಾಪಾರ ಮಾಡುವಂಥ, ಚಿನ್ನವನ್ನು ಅಡವಿಟ್ಕೊಳ್ಳುವಂಥ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದಲೇ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು, ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವರಿಗೆ ಅವಕಾಶ ಸಿಗಬೇಕು ಅಂಥೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ಯಾವುದೋ ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂಥ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ, ನಿನಗೇನು ಬೇಕು ಅಂತ ಕೇಳಿದಾಗ ಅವನು ಕನ್ನಡದಲ್ಲಿ ಮಾತಾಡ್ತಿದ್ದಾಗ, ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡು, ಆಗ ನಿನಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದರೆ, ಎಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ 100% ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು, ಒಬ್ಬ ರೈತನ, ಕನ್ನಡದ ರೈತನ ದುರಹಂಕಾರದಿಂದ ಈ ಥರದ ಉತ್ತರ ಕೊಡ್ತಾನೆ ಅಂದರೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾರಿಗೆ ಕನ್ನಡ ಗೊತ್ತಿಲ್ಲದ, ಕನ್ನಡದ ಗಂಧಗಾಳಿ ಅರಿವಿಲ್ಲದಂಥ ಇಂಥ ಅಧಿಕಾರಿಗಳನ್ನು, ಇಂಥ ನೌಕರಿ ಮಾಡ್ತಿರುವಂಥ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ 3 ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನು, ಅದನ್ನು ತಾಲೂಕು ಹೋಬಳಿ ಮಟ್ಟದವರೆಗೂ ತಗೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಯಾಕೆಂದರೆ ಭಾರಿ ಮುಖ್ಯವಾದಂಥ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಭಾಷೆಯ ವಿಚಾರದಲ್ಲಿ, ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ, ಮತ್ತೊಂದು ಕನ್ನಡಿಗರು ಇಲ್ಲಿ ವ್ಯಾಪಾರದ ಧರ್ಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದರೆ ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ವಿಚಾರವನ್ನು ಇಟ್ಕೊಂಡು, ಕರ್ನಾಟಕ, ಕನ್ನಡಿಗ, ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ 3 ವಿಚಾರಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಫೆಬ್ರವರಿ 2ನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂಥ ದೊಡ್ಡ ಚಳುವಳಿ, ಅದು ಕರ್ನಾಟಕದ 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡು ಹೋಗ್ತೀವಿ. ಇದು ಬೀದಿಯ ಚಳುವಳಿ ಆಗಬೇಕು, ಶ್ರೀಸಾಮಾನ್ಯರ ಚಳುವಳಿ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದು ಆಗಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ, ಕರ್ನಾಟಕದ ಮಕ್ಕಳ ಭವಿಷ್ಯ, ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರಾಗಬೇಕು, ಉದ್ಯಮವಂತರಾಗಬೇಕು, ಉದ್ಯಮವನ್ನು ಕಟ್ಟಬೇಕು, ಉದ್ಯಮವನ್ನು ಬೆಳೆಸಬೇಕು, ಉದ್ಯಮಿಗಳಾಗಬೇಕು ಕನ್ನಡಿಗರು. ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡೋಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ, ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕಾಗಿ, ಯಾಕೆಂದರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ. ಭಾಷೆವಾರು ಪ್ರಾಂತ್ಯಗಳು ಆಗಿದ್ದೇ ಭಾಷೆಯ ಆಧಾರದ ಮೇಲೆ. ಹಾಗಾಗಿ
ಕನ್ನಡ ಭಾಷೆ, ಕನ್ನಡಿಗನ ಬದುಕು, ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಇದ್ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ, ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆದು. ಹಾಗಾಗಿ ಬಂಧುಗಳೇ, ಯಾವ ಡಿಸೆಂಬರ್ 27ರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತೋ, ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ. ಅವತ್ತು ನೀವು ನಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಇಟ್ರಿ, ಇಲ್ಲದ ಸಲ್ಲದ 16 ಕೇಸುಗಳನ್ನು ನಮ್ಮ ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ. ಅವತ್ತಿನಿಂದ ಇವತ್ತರೆಗೂ ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮಗೆ ಯಾವ ಸರ್ಕಾರ ಬರ್ತವೆ, ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ. ಅದು ಯಾವುದೇ ಸರ್ಕಾರ ಆಗಿರಲಿ, ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಫಲಕದ ಹೋರಾಟದಲ್ಲಿ ಯಾವ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ, ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ. ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಕಾಯ್ದೆಗಳು ಮಾಡದೆ ಹೋದರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ. ಭಾರಿ ದೊಡ್ಡ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು, ಕನ್ನಡಿಗರು ಎಚ್ಚೆತ್ಕೋಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದರೆ ಇಲ್ಲಿಯ ಉದ್ಯಮಿಗಳು, ಹೊರಗಡೆಯಿಂದ ಬಂದಂಥ ಉದ್ಯಮಿಗಳು ಹೇಳೋ ಮಾತು, ಕನ್ನಡಿಗರು ಕೆಲಸ ಮಾಡಲ್ಲ. ಯಾಕೆ ಮಾಡೋದಿಲ್ಲ? ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ? ಯಾವ ಕಾರಣ ಕೊಡ್ತೀರಿ ನೀವು? ಇಲ್ಲ, ಮಾಡಲ್ಲ, ಕೆಲಸ ಮಾಡಲ್ಲ ಅಂತ ಒಂದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು. ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು. ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಮಾಡಬೇಕು. ಯಾಕೆ ಎಲ್ಲೋ ಗುಜರಾತಿ, ಎಲ್ಲೋ ರಾಜಸ್ಥಾನಿ, ಎಲ್ಲೋ ಬಂಗಾಳಿ, ಯಾರೋ ಆಂಧ್ರ, ಯಾರೋ ತಮಿಳನ್ನು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ, ಉದ್ಯಮ ಕಟ್ತಾನೆ ಅನ್ನೋದಾದರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ? ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು. ಇವತ್ತು ನೋಡ್ತಾ ಇದ್ದೀವಿ, ಒಂದು ಕಾರ್ಪೊರೇಷನ್ ಕಾಂಟ್ರಾಕ್ಟ್ನ ಮಾಡೋರು ಯಾರಿದ್ದಾರೆ? ಯಾರು ಕನ್ನಡದವ್ರು ಮಾಡ್ತಾರೆ? ಎಲ್ಲ ಆಂಧ್ರದ ನಾಯ್ಡುಗಳು, ರೆಡ್ಡಿಗಳು, ಇನ್ಯಾರು ಮಾಡ್ತಾರೆ. ಒಂದು PWD, ಒಂದು BDA ಕಾಂಟ್ರಾಕ್ಟು ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ. ಮಾಡಿ ಕನ್ನಡಿಗರು ಎಲ್ಲ ಕೆಲಸವನ್ನು ಮಾಡಕ್ಕೆ ಮುಂದೆ ಹೋಗಬೇಕು. ನಮ್ಮ ನೆಲದಲ್ಲಿ ನಮ್ಮನ್ನು ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ನಾವು ಎಲ್ಲೋಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅನ್ನೋದಾದರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನು ಚಲಾಯಿಸ್ತೀವಿ ಅನ್ನೋದರಲ್ಲಿ ಅರ್ಥ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಗಮನಿಸ್ದೆ, ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ವಿಶ್ವದ ವ್ಯಾಪ್ತಿಯಲ್ಲಿರುವಂಥ ಕನ್ನಡಿಗರನ್ನ ಒಂದು ವೇದಿಕೆ ಅಡಿಯಲ್ಲಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು 29 ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯಮವನ್ನು ಕಟ್ಟಿದ್ದಾರೆ. ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ
ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ 500 ಕೋಟಿ 600 ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ, ಉದ್ಯಮ ಮಾಡಲಿಕ್ಕೆ ಕನ್ನಡಿಗರ ಕೈಲಿ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ, ಸರ್ಕಾರಿ ಕೆಲಸಕ್ಕೆ ಜೋತಿ ಬಿದ್ದು ಕೂತ್ಕೋಬೇಡಿ. ಪ್ರತಿಯೊಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು. ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು. ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದು ಕೇಳ್ತೀನಿ, ಈ ವಿಚಾರಗಳನ್ನು ಪ್ರತಿ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕು. ಯಾಕೆಂದರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು 30-35 ವರ್ಷದಿಂದ ಬೀದಿಲಿ ನಿಂತಿದ್ದೀವಿ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ಇಲ್ಲಿಯ ನೆಲ ಜಲಗಳ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ, ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿಲಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು. ಯಾಕೆಂದರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನು ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ. ನಿಮಗೆ ಇಚ್ಛಿತಿಗೆ ಒಂದು ವಿಚಾರವನ್ನು ನಾನು ಹೋದ ಬಾರಿ ನೆನಪಿಗೆ ತಂದಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಬಂದಿರುವಂಥ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ. ಕಟ್ಬಿಟ್ಟು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ, ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ 26-30%. ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರ ಆಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನಕ್ಕೆ ಬರ್ತಾರೆ. ಅನ್ನೋದಾದರೆ ಏನಾಗಬೇಕು? ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ. ಅಂಥ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದರೆ ಏನಾಗಬೇಕು ಕರ್ನಾಟಕದ ಪರಿಸ್ಥಿತಿ? ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು, ಎಚ್ಚೆತ್ಕೋಬೇಕು. ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನು ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು. ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು, ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು. ಕನ್ನಡವನ್ನು ವಿಜೃಂಭಿಸುವಂಥ, ಸಂಭ್ರಮಿಸುವಂಥ, ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು. ಕನ್ನಡಿಗರು ಮಾಡಿದಲ್ಲಿ ಇನ್ಯಾರೂ ಮಾಡೋಕ್ಕೆ ಆಗೋದಿಲ್ಲ. ಕನ್ನಡದ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಈ ಒಂದು 3 ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು. ಹಾಗಾಗಿ ಈ ವಿಚಾರಗಳನ್ನು ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಹೌದು ಹೌದು ಹೌದು. ಈ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ ಫೆಬ್ರವರಿ 2ನೇ ತಾರೀಕು ಪ್ರಾರಂಭ ಆದಂಥ ಕಾರ್ಯಕ್ರಮ ರಾಜ್ಯದ ಎಲ್ಲ 31 ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಆಗ್ತವೆ, ಸಾರ್ವಜನಿಕ ಸಭೆಗಳಾಗ್ತವೆ. ಅಲ್ಲಿಯ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಆಗ್ತವೆ. ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಆಗುತ್ತೆ. ಮತ್ತು ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನು ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂಥ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿಯ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿನಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. 1 ವರ್ಷ ಪೂರ್ತಿ, ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ. ಆಗಲಿಲ್ಲ ಅಂದರೆ ಡಿಸೆಂಬರ್ 27 ಕಾನೂನು ಏನು ಕೈಗೆತ್ತಿಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗತ್ತೆ. ಹೌದು, ಒತ್ತಾಯ ಅಂತಲ್ಲಾದರೂ ಅಂದ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತಲ್ಲಾದರೂ ಅಂದ್ಕೊಳ್ಳಿ. 1 ವರ್ಷದೊಳಗಡೆ ಒತ್ತಾಯ ಅಂತ ಅಂದ್ಕೊಳ್ಳಿ, 1 ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ಅಲ್ಲ, ನೋಡೋಣ. ನಾವು 1 ವರ್ಷ ಅಂತ ಅಲ್ಲಲ್ಲ 1 ವರ್ಷ ಅಂತ ಹೇಳ್ತಾ ಇದ್ದೀವಿ.
ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದರ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ನೋಡಿಕೊಂಡು ನಮ್ಮ ಹೋರಾಟದ ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ. ನೋಡ್ಕೊಳ್ಳೋಣ. ಡಿಸೆಂಬರ್ 27 ಥರನೇ ಆದಾಗಲೇ ಕಾಯ್ದೆ ಆಗುತ್ತೆ ಅನ್ನೋದಾದರೆ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲ, ಇದು ಮೊದಲನೇ ಪತ್ರಿಕೆಗೋಷ್ಠಿ. ನಾನು 2ನೇ ತಾರೀಕು ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡುತ್ತವತ್ತು. ಹೌದು, ಸರ್ಕಾರಗಳು ಅದನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡಬೇಕಾಗತ್ತೆ. ಒಂದು ಉದ್ಯಮ ಮಾಡ್ತೀನಿ ಅಂದರೆ ಕನಿಷ್ಠ ಅವನಿಗೊಂದಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ. ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿರುವಂಥ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡಬೇಕಾಗತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ITBTಗಳು ಬೆಂಗಳೂರಿಗೆ ಬಂದಾಗ, ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು, ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು, ಅವ್ರಿಗೆ 16 ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು. ಇವತ್ತು ಒಬ್ಬೊಬ್ಬರು 100 ಎಕರೆ 200 ಎಕರೆ 500 ಎಕರೆ ತೊಗೊಂಡವರು ಇವತ್ತು ಅವ್ರು ಕೊಟ್ಟಿದ್ದು ಅವತ್ತು ಕೇವಲ ಎಲ್ಲೋ 1 ಲಕ್ಷ 2 ಲಕ್ಷ 50,000ಕ್ಕೆಲ್ಲ ಎಕರೆಗಟ್ಟಲೆ ಜಮೀನು ತೊಗೊಂಡ್ರು. ಇವತ್ತು ಅದು 100 ಕೋಟಿ 1000 ಕೋಟಿ ಇವತ್ತು ಒಡೆಯರಾಗಿದ್ದಾರೆ. ಅವರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಪರಿಸ್ಥಿತಿ. ಅದೇ ಕೆಲಸವನ್ನು ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ. ಕರ್ನಾಟಕದ ಬ್ಯಾಂಕ್ಗಳಿಂದ ಕನ್ನಡದ ಮಕ್ಕಳಿಗೆ, ಉದ್ಯಮ ಮಾಡುವಂಥ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ. ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಈಗ 5 ಗ್ಯಾರಂಟಿ ಮಾಡಿದಿರಲ್ಲಪ್ಪ, ಅದೆಲ್ಲ 5 ಗ್ಯಾರಂಟಿಗಳಲ್ಲ, ಮಾಡಿ ಇಂಥ ಕೆಲಸ. ಇದು ಶಾಶ್ವತವಾಗಿ ಅವರು ಬದುಕಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ. 5 ಗ್ಯಾರಂಟಿ ಎಲ್ಲಿವರೆಗೂ ಕೊಡೋಕ್ಕೆ ಸಾಧ್ಯ ಆಗತ್ತೆ? ಈ ಕಡೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರಗಳು. ಈಗ 1 ವರ್ಷ ಆದ್ಮೇಲೆ ಅಂದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವುಗಳು ಯಾವ ತರ? ಅದನ್ನೇ ಹೇಳಿದ್ನಲ್ಲಪ್ಪ, 1 ವರ್ಷದ ಒಳಗಡೆ ಅದು ಸರಿ ಆಗಬೇಕು ಅನ್ನುವ ವಿಚಾರ. ಆಗದೆ ಹೋದರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದೆ ಹಾಕ್ತೀವಿ. ಡಿಸೆಂಬರ್ 27 ಆಯ್ತಲ್ಲ ನಾಮಫಲಕದ ಹೋರಾಟ. ಅದೇ ಮಾದರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಜನ ಬೀದಿಗಿಳಿತಾರೆ. ಸರ್, ಇದು ಐಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊರಡಿಸಬೇಕು ಅಂತ ಬಂತು. ಅಲ್ಲಿ ಕಿರಣ್ ಮುಜುಮ್ದಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಕನ್ನಡಿಗರಿಗೆ ಕೊಡಕ್ ಆಗೋದಿಲ್ಲ ಉದ್ಯೋಗ ಇಲ್ಲಿ ಐಟಿಯಲ್ಲಿ ಅಂತ. ಸರ್ಕಾರಗಳು ಆ ವಿಷಯದಲ್ಲಿ ಗಟ್ಟಿ ನಿಲುವನ್ನ ತೆಗೆದುಕೊಂಡಿಲ್ಲ. ಇನ್ನು ಈ ರೀತಿ ಪ್ರಾಡಕ್ಟ್ ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳುತ್ತೆ ಅಂತ ಅನ್ಸುತ್ತೆ. ನೋಡಿ, ಸರ್ಕಾರಗಳು ಇವತ್ತು ನಾನು 2-3 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಸ್ವಲ್ಪ ನಾನು ಅದನ್ನು ಒಂದು ತೀರ್ಮಾನ ಮಾಡ್ತೀನಿ, ಒಂದು ಸ್ವಲ್ಪ ನನಗೆ ಸಮಯ ಕೊಡ್ರಿ, ಅವ್ರನ್ನೆಲ್ಲ ಒಂದು ಸಭೆ ಕರೀತಾ ಇದ್ದೀನಿ, ಕರೆದು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ. ಅವರ ಮಧ್ಯದಲ್ಲಿ ನಾವು 100, 80, 90 ಅಂತ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ, ಮಾಡ್ತೀವಿ. ಆ ಎಲ್ಲ ಉದ್ಯಮಿಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ. ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರಿಸುವಂತೆ, ಸದ್ಯಕ್ಕೆ ಒಂದು ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದರು. ನಾನು ಮೊನ್ನೆನೂ ಹೋಗಿ ಭೇಟಿ ಮಾಡಿದೆ. ಹಾಗಾಗಿ ಮತ್ತೆ ಆ ವಿಚಾರನ ನಾನು 2ನೇ ತಾರೀಕು ಬಿಡುವುದಿಲ್ಲ. ಅದೊಂದು ಕಾಯ್ದೆ ಆಗುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಇವತ್ತಿಗೆ ಅನುಗುಣವಾಗಿ ಜಾರಿ ತರೋವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ. ಇಲ್ಲ, ಅದಕ್ಕೂ ಈ ಮನೆಯಲ್ಲ ಒಂದು ಪ್ರತಿಭಟನೆ ಮಾಡಿ ಅವರ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳೇ ಮನವಿ ಕೊಟ್ಟಿದ್ದಾರೆ. ನಾವು ಹಿಂದೆ ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು, ಮತ್ತೆ ಮರುಪರೀಕ್ಷೆಗೆ ಅವಕಾಶವನ್ನು ಕೊಡಿಸಿದ್ದು. ಆದರೂ ಅದು ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಮೊನ್ನೆ ಒಂದು ಪ್ರತಿಭಟನೆ ಆಗಿದೆ. ನಾವು ಸಹ ಅವರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಸರ್, ಇದು ಬ್ಯಾಂಕ್ನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹಿಂದೆನೂ ನೀವು ಹೋರಾಟ ಅಂದ್ರೆ ಇದು ಮಾಡಿ ಪತ್ರಿಕಾಗೋಷ್ಠಿಗಳು ಕರೆದಿದ್ರಿ. ಸೊ ಅದು ಸರ್ಕಾರಕ್ಕೆ ಮನವಿ ತಲುಪಿಸಿದ್ದೀರಾ ಅಂತ? ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ. ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ
ಬಂದಂಥ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ. ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂರೋದಲ್ಲ, ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು 3 ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ, ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ. ಹೋರಾಟದಿಂದ ಹಿಂದೆ ಹೋಗೋ ಪ್ರಶ್ನೆನೂ ಇಲ್ಲ, ಸುಮ್ಮನೆ ಕೂರುವಂಥ ಪ್ರಶ್ನೆನೂ ಇಲ್ಲ. ಸರ್, ಈಗ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ, ಈಗ ಏನ್ ಕಿರಣ್ ಮುಜುಮ್ದಾರ್ ಅವರು ಈಗ ಒತ್ತಡ ಹಾಕಿದ್ರು ಐಟಿ ಉದ್ಯೋಗಿಗಳ ವಿಚಾರವಾಗಿ, ಈ ರೀತಿಯಲ್ಲಿ ಈಗ ಏನು ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ತಂದ್ರೆ ಅಲ್ಲ, ಉದ್ಯಮಿ ಎಷ್ಟು % ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ? ಅವರು ಲೆಕ್ಕಾಚಾರ ಹಾಕಬೇಕಲ್ಲ. ಒಬ್ಬ ಸಾಮಾನ್ಯ ಜನ ಅವ್ರು ಬಂದು ಮತಗಟ್ಟೆಗೆ ಬಂದು ಓಟ್ ಹಾಕ್ತಾರೆ ಏನೋ ಫಸ್ಟ್ ತಿಳ್ಕೊಳ್ಳಿ. ಅವರು ಓಟ್ ಹಾಕೋರು ಯಾರು? ಶ್ರೀಸಾಮಾನ್ಯರು ಬಂದು ಓಟ್ ಹಾಕೋರು. ಅವ್ರಿಗೆ ಅದು ಅರಿವಿದೆ ಅಂತ ಅಂದ್ಕೊಂಡಿದ್ದೀನಿ, ಆಳುವಂಥ ಸರ್ಕಾರಗಳಿಗೆ, ಪಕ್ಷಗಳಿಗೆ. ಹಾಗಾಗಿ ಆ ಥರದ್ದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ. ಸೊ ಉತ್ತರ ಭಾರತದವರಿಗೆ ಒಂದು ಅವಕಾಶವನ್ನ, ವ್ಯಾಪಾರವನ್ನ ಮಾಡೋದಕ್ಕೆ ನಾವು ಕನ್ನಡಿಗರೇ ಅವಕಾಶ ಮಾಡಿಕೊಟ್ರ ಅಂತ ಅನ್ಸಲ್ವಾ ಸರ್? ಅಲ್ಲ, ಅವತ್ತು ಬ್ರಿಟಿಷ್ನವ್ರಿಗೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಅಲ್ವಾ? ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ. ಅವತ್ತು ಬ್ರಿಟಿಷ್ನವ್ರು ತೊಲಗಬೇಕು ಅಂತೇಳಿ ಹೋರಾಟ ಮಾಡಿದವರು ನಾವೇ ಆಗಿದ್ದು ಅಲ್ವಾ? ಈಗ ಇವರು ತೊಲಗಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ. ಏನು ಮಾಡೋಕ್ಕಾಗತ್ತೆ? ಇಡೀ ಎಲ್ಲ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಕರೆ ಕೊಡ್ತೀವಿ, ಎಲ್ಲರಿಗೂ ಕರೆ ಕೊಡ್ತೀವಿ. ನೀರು ಕುಡಿಬೋದಾ?